ಎಲ್ಲರಿಗೂ ನಮಸ್ಕಾರ. ಈಗ ಓದ್ತಾ ಇರುವಂಥ ಕಥೆಯ ಹೆಸರು ದಾಳಿ. ಕಥೆಗಾರರು ಪಿ ಲಂಕೇಶ್. ಮಲ್ಲಿ ಹೆದರಿಕೆಯಿಂದ ನಡುಗಿದ್ದಳು. ಅದಕ್ಕಿಂತ ಮುಂಚೆ ಕುತೂಹಲ, ಆಮೇಲೆ ತಮಾಷೆ. ಗಿಣಿಕೆರೆಯಿಂದ ಬಂದ ಸುದ್ದಿ ಕೇಳಿದೊಡನೆ ಹೆದರಿಕೆ ಶುರುವಾಯಿತು. ರಾತ್ರೋರಾತ್ರಿ ಕುದುರೆಗಳ ಮೇಲೆ ಊರಿಗೆ ನುಗ್ಗಿದ ದರೋಡೆಕೋರರು ಊರಿನ ಒಂದು ನರಪಿಳ್ಳೆಯೂ ಹೊರಗೆ ಹೋಗದಂತೆ ಅಡ್ಡಗಟ್ಟಿ ನಿಂತರು. ಹೆಂಗಸರು ಮಕ್ಕಳೆನ್ನದೆ ದೇಹದ ಪ್ರತಿಯೊಂದು ಭಾಗಕ್ಕೂ ಕೈ ಹಾಕಿ ತಪಾಸಣೆ ಮಾಡಿ ಮನೆಗಳ ಒಂದು ಸರಳು ಮೂಲೆಯನ್ನೂ ಬಿಡದೆ ಹುಡುಕಿದರು. ದಾಗಿನಿ, ಹಣ, ಪಾತ್ರೆ ಎಲ್ಲವನ್ನೂ ದೋಚಿದರು. ಕೆಲವರು ಉಸಿರೆತ್ತಿದರು. ಆಗ ಶುರುವಾಯಿತು ಅವರ ಕೆಲಸ. ಅತ್ಯಾಚಾರದಿಂದ ಸತ್ತವರಿಗೆ ಲೆಕ್ಕವಿಲ್ಲ. ಚೀರಿಕೊಂಡರೂ, ಬೇಡಿಕೊಂಡರೂ, ಅವಿತುಕೊಂಡರೂ ಬಿಡದ ಎಲ್ಲೆಂದರಲ್ಲಿ ಲೈಂಗಿಕವಾಗಿ ಸೀಳಿ ಆಕ್ಷೇಪಿಸಿದವರನ್ನ ನೇಣುಗಂಬಕ್ಕೆ ಸಲ್ಲಿಸಿ ಬಂದಷ್ಟೇ ವೇಗವಾಗಿ ಹೊರಟು ಹೋದರಂತೆ. ಗಿಣಿಕೆರೆ ಈಗ ಮಾತು ಸತ್ತು ತಣ್ಣಗಾಗಿದೆ. ಮಲ್ಲಿಯ ಮುದವೀಡು ಗ್ರಾಮಕ್ಕೆ 10 ಮೈಲಿ ಆಚೆಗೆ. ಗಿಣಿಕೆರೆಗಾದದ್ದು ಅಲ್ಲಿಂದ 15 ಮೈಲಿ ಆಚೆಯ ಸೀತಾಪುರಕ್ಕೆ ಆಗುವುದು ತಡವಾಗಲಿಲ್ಲ. ಗಿಣಿಕೆರೆ 400 ಮನೆಗಳ ಶ್ರೀಮಂತ ಗ್ರಾಮ, ಸೀತಾಪುರ 600 ಮನೆಗಳ ಊರು. ಮಲ್ಲಿಯ ಮುದವೀಡು ಜಡ್ಡಿಗುಡ್ಡದ ಈಚೆಯ ಈ 3 ಊರುಗಳಲ್ಲಿ ಒಂದು. ಬಂದೇ ಬರ್ತಾರೆ, ಗಂಡಸರಂತೆ ಎದುರಿಸೋಣ ಅಂದ ಸಂಗಣ್ಣಗೌಡ. 50ರ ಪ್ರಾಯ ಮೀರಿದ 100 ಎಕರೆ ಜಮೀನುಳ್ಳ ಊರ ಯಜಮಾನ ಸಂಗಣ್ಣ. ಗಿಣಿಕೆರೆ ಮತ್ತು ಸೀತಾಪುರಕ್ಕಾದದ್ದು ಮುದವೀಡಿಗೂ ಆಗುತ್ತೆ. ಆದರೆ ಬರುವ ದರೋಡೆಕೋರರಾದ ರಜಾಕಾರರನ್ನ ಎದುರಿಸಲು ಸಿದ್ಧತೆ ಮಾಡಿಕೊಳ್ಳಬೇಕು. ಎಂಥ ಸಿದ್ಧತೆ? ಒಂದು ಗ್ರಾಮಕ್ಕೆ 100 ಜನ ರಜಾಕಾರರನ್ನೆದುರಿಸುವ ಶಕ್ತಿ ಬರುವುದು ಸಾಧ್ಯವೇ? ಮನಸ್ಸು ಮಾಡಿದರೆ ಎಲ್ಲ ಆಗ್ತೈತೆ. ನಾನೇ ಎಣಿಸಿದ್ದೇನೆ, 1000 ಮನೆಯ ಈ ಗ್ರಾಮದಾಗ ಇನ್ನೂ 100 ಜನ ಹರಿಯದ ಹುಡುಗರದಾರೆ. ನನ್ನ ಮಗ ಬಸವನೇ 4 ಜನರನ್ನ ನೋಡ್ಕೊಳ್ತಾನೆ. ನಿಜಾಮ್ರನ್ನ ಕಂಡು ವಿಷಯ ತಿಳಿಸ್ಬೇಕು. ಪೇಟೆಗೆ ಹೋಗಿ ಹತಾರ ತರಬೇಕು. ಹೆಂಗೆ ಅವ್ರನ್ನ ಕಡಿಬೇಕು, ಹಿಡ್ಕೊಂಡು ತದಕಬೇಕು ಅನ್ನೋದನ್ನ ಕಲಿಬೇಕು. ಕಲಿಸೋರನ್ನ ಕರ್ಕೊಂಡು ಬರಬೇಕು ಅಂದ ಗೌಡ. ಮುದವೀಡು ಚಿನ್ನದ ಊರು. ಅದನ್ನ ಬಿಟ್ಟು ಗಿಣಿಕೆರೆ ಸೀತಾಪುರಕ್ಕೆ ದರೋಡೆಕೋರರು ಮೊದಲು ಕೈ ಹಾಕಿದ್ದು ಎಲ್ಲರಲ್ಲಿ ಸೋಜಿಗ ಮೂಡಿಸಿತ್ತು. 1000 ಮನೆಯ ಮುದವೀಡಿನಲ್ಲಿ 50 ಮನೆಗಳಲ್ಲಾದರೂ ಅಡ್ಡಿಕೆ, ಬಂದಿ, ಕೆನ್ನೆ ಸರ, ಪವನ ಸರಗಳಿವೆ, ಚಿನ್ನದ ಗಟ್ಟಿಗಳಿವೆ. ಇನ್ನು 100 ಮನೆಗಳಲ್ಲಿ ಬಡತನವೇನಿಲ್ಲ. 1000 ಮೂಟೆ ಶೇಂಗಾ, ಮೆಣಸಿನಕಾಯಿ, ಜೋಳ ಬೆಳೆಯುವ ಮುದವೀಡು ಅರಳಿಗೆ ಪ್ರಸಿದ್ಧವಾಗಿದೆ. ಪೇಟೆಯಿಂದ ತುಂಬ ದೂರವಿರುವುದೇ ಆ ಊರಿನ ಕ್ಷೇಮಕ್ಕೆ, ನೆಮ್ಮದಿಗೆ ಕಾರಣ ಎಂದು ಅನೇಕರು ವಾದಿಸುತ್ತಿದ್ದರು. ಆದರೆ 1000 ಗಾಡಿಗಳು ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಿ ಬರುತ್ತಿದ್ದವು. ವ್ಯವಹಾರವನ್ನು ಸಾಧ್ಯಗೊಳಿಸಿದ್ದವು. ಊರಿನ ಸಂಪತ್ತಿಗೆ ಕಾರಣವಾಗಿದ್ದವು. ವರ್ಷದ ಹಿಂದೆ 50 ಮೈಲಿ ಆಚೆಯ ಜೇನುಕೊಪ್ಪಲು, ಕೆಂಪನದೊಡ್ಡಿ ಎಂಬ ಊರಿಗೆ ದರೋಡೆಕೋರರು ನುಗ್ಗಿ ಲೂಟಿ ಹೊಡೆದರೆಂಬುದನ್ನು ಕೇಳಿದಾಗಲೇ ಮುದವೀಡು ಬೆಚ್ಚಿತ್ತು. ಇಂಥದ್ದು ಇಲ್ಲಿ ಎಂದೂ ಆಗಿರಲಿಲ್ಲ. 50 ಮೈಲಿ ಆಚೆಗೆ ಆದದ್ದು ಇಲ್ಲಿಯೂ ಆಗುವುದಿಲ್ಲ ಎಂದು ಹೇಳುವಂತಿಲ್ಲ. ಈ ಸುದ್ದಿಯೊಂದಿಗೆ ನವಾಬರ ಕೋಪ ಮತ್ತು ಕಾಳಜಿ ಎಲ್ಲ ಊರುಗಳನ್ನೂ ತಲುಪಿತು. ಬಿಜಾಪುರ ರಾಜ್ಯದಲ್ಲಿ ಆಗುತ್ತಿರುವ ದರೋಡೆಯ ಪ್ರಕರಣಗಳನ್ನು ನಿಲ್ಲಿಸಲು ನವಾಬರು ಇದಕ್ಕಾಗಿಯೇ ಒಂದು ಪ್ರತ್ಯೇಕ ಸೈನ್ಯದ ತುಕಡಿ ರೂಪಿಸುವ ಮಾತಾಡಿದರು. ಇದಕ್ಕಾಗಿಯೇ ವಿಶೇಷ ಕರ ಹಾಕಿ ಎಲ್ಲ ಊರುಗಳಿಂದ ಯೌವನಾವಸ್ಥೆಯವರನ್ನ ಈ ತುಕಡಿಗೆ ಸೇರಿಸಿಕೊಂಡರು. ಆಗ ಮಲ್ಲಿಯ ಗಂಡ ಮತ್ತು ತಮ್ಮ ಬಿಜಾಪುರಕ್ಕೆ ಹೋದರು. ಸಂಗಣ್ಣಗೌಡರ 2ನೇ ಮಗ ಮುದ್ದಣ್ಣನೂ ಹೋಗಿ 9 ತಿಂಗಳಾಯಿತು. ಅವರ ಸುದ್ದಿ ಇಲ್ಲ. ಮಲ್ಲಿ ಇರುವುದು ಅಮ್ಮ ಈರವ್ವನ ಜೊತೆ. ಈರವ್ವ ಮಗ ಮತ್ತು ಅಳಿಯನ ಸುದ್ದಿಗಾಗಿ ಕಾದು ತಲೆರೋಸಿ ಹೋಗಿದ್ದಾಳೆ. ಸಂಗಣ್ಣಗೌಡ ಇದರಿಂದೆಲ್ಲ ಕುಸಿರದು ತೋರಿಸಿಕೊಳ್ಳದಿದ್ದರೂ ಒಳಗೆ ಬತ್ತಿ ಹೋಗಿದ್ದಾನೆ. ಮುದವೀಡು ಗ್ರಾಮದಿಂದಲೇ 100 ಜನ ಕೈಗೆ ಬಂದ ಹುಡುಗರು, ಅಂಗೈಯಲ್ಲಿ ಅಕ್ಕಿ ಕಾಳು ಇಟ್ಟರೆ ಬೆಂದು ಹೋಗುವಷ್ಟು ಬೆಚ್ಚಗಿನ ಹುಡುಗರು ಹೋಗಿದ್ದಾರೆ. ಇಷ್ಟೇ ಆಗಿದ್ದರೆ ಬೇಸರವಾಗುತ್ತಿರಲಿಲ್ಲ. ನಿಜಾಮರ ಸೈನ್ಯದ ತುಕಡಿಯಿಂದ ಏನೂ ಆದಂತಿಲ್ಲ. ಮುದವೀಡಿಗೆ ಬರುತ್ತಿರುವ ಸುದ್ದಿಯ ಪ್ರಕಾರ ಈ ಮುದವೀಡು ಪ್ರಾಂತಕ್ಕೆ ದೂರದಲ್ಲಿ ಲೂಟಿ ಪ್ರಕರಣ ಆಗುತ್ತಲೇ ಇದೆ. ನಿಜಾಮರ ತುಕಡಿ ಅಲ್ಲಲ್ಲಿ ಹೋರಾಡಿತು, ಶತ್ರುಗಳು ಹತರಾದರು ಎಂಬ ಗಾಳಿ ಸುದ್ದಿ ಕೂಡ ಇದೆ.
ಆದರೆ ಮಲ್ಲಿಯ ಅವ್ವ ಈರವ್ವ ಇದನ್ನೆಲ್ಲ ನಂಬುತ್ತಿಲ್ಲ. ಮಗ ಅಳಿಯನ ಚಿಂತೆ ಹೆಚ್ಚಾದಾಗ ಇದ್ದಕ್ಕಿದ್ದಂತೆ ಹೇಳುವಳು, ಬೇಲಿನ ಎದ್ದು ಹೊಲ ಮೇತೈತಿ ಕಣ್ರೋ, ನನ್ನ ಮಕ್ಕಳನ್ನ ನಿಜಾಮ ತಿಂದು ಹಾಕಿದ ಕಣ್ರೋ, ಅವನ ಮನೆ ಹಾಳಾಗ, ಅವನ ಹೆಂಡತಿ ಸರಗಿಗೆ ಕೆಂಡ ಸುರಿಯ. ಗಿಣಿಕೆರೆ, ಸೀತಾಪುರ ಮತ್ತು ಮುದವೀಡು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಊರುಗಳಂತೆ ಇದ್ದಂಥವು. ಹಬ್ಬ ಬನ್ನಿತೆಂದರೆ, ಜಾತ್ರೆ ಬನ್ನಿತೆಂದರೆ ಎಲ್ಲ ಸ್ಪರ್ಧೆಗಳು ಆಟದಂತಾಗಿ ಎಲ್ಲ ವ್ಯವಹಾರವೂ ಸ್ನೇಹದ ಚಟುವಟಿಕೆಗಳಾಗಿ ಹೋಗುತ್ತಿದ್ದವು. ಆದರೆ ಬರೀ 15 ದಿನಗಳ ಹಿಂದೆ ಸೀತಾಪುರ ದರೋಡೆಕೋರರ ಬಾಯಿಗೆ ಸಿಕ್ಕಿತು. ಅದಕ್ಕೆ 15 ದಿನಗಳ ಹಿಂದೆ ಸೂಚನೆಯೇ ಇಲ್ಲದ ಗಿಣಿಕೆರೆಯನ್ನು ನಾಶಪಡಿಸಿದ್ದರು. ಇದೆಲ್ಲ ಆಗಿ ಮುದವೀಡು ನಿರೀಕ್ಷೆಯಲ್ಲಿ ತತ್ತರಿಸುತ್ತಿದೆ. ಸಂಗಣ್ಣಗೌಡ ಪಟ್ಟಣಕ್ಕೆ ಜನಗಳನ್ನು ಅಟ್ಟಿ ನವಾಬರಿಗೆ ಸುದ್ದಿ ಮುಟ್ಟಿಸಿದ. ಮುದವೀಡಿನ ಜನಕ್ಕಿರುವ ಅಪಾಯವನ್ನು ಅವರು ವಿವರಿಸಲು ಯತ್ನಿಸಿದರು. ನವಾಬರಿಗಿರುವುದು ಮುದವೀಡು ಗ್ರಾಮ ಮಾತ್ರವಲ್ಲ. ಆದರೂ ಮುದವೀಡಿಗೆ 10 ಜನ ತರಬೇತಿಯವರನ್ನೂ 100 ಬಂದೂಕುಗಳನ್ನು ಕೊಡಲು ನವಾಬರು ಒಪ್ಪಿದರು. ಅಷ್ಟರಿಂದಲೇ ತೃಪ್ತರಾದ ಮುದವೀಡಿನ ನಿಯೋಗ ಹಿಂದಕ್ಕೆ ಬಂದಿತು. ತರಬೇತಿಯ ಸೈನಿಕರು ಬರಲಿಲ್ಲ. ಬಂದೂಕಿನ ಮುಖ ಯಾರೂ ನೋಡಲಿಲ್ಲ. ಸಂಗಣ್ಣಗೌಡನಿಗೆ ಒಂದು ಕಡೆ ಭಯ, ಇನ್ನೊಂದು ಕಡೆ ಅನುಮಾನ. ನವಾಬರ ಬಗ್ಗೆ ಅನುಮಾನ, ರಜಾಕಾರರ ಬಗ್ಗೆ ಭಯ. ಮಲ್ಲಿ ಮತ್ತು ಅವಳವ್ವ ಈರವ್ವ ದಿನಗಳುರುಳಿದಂತೆ ಊರಲ್ಲಿ ಆಗುತ್ತಿರುವುದನ್ನು ಗಮನಿಸಿ ನೆಮ್ಮದಿ ಕಳೆದುಕೊಳ್ಳತೊಡಗಿದರು. 15 ದಿನವಾದರೂ ಮುದವೀಡಿಗೆ ದಾಳಿಕಾರರು ಬಾರದಿದ್ದುದು ಗಿಣಿಕೆರೆ ಮತ್ತು ಸೀತಾಪುರದ ಜನರಲ್ಲಿ ಹೊಟ್ಟೆ ಕಿಚ್ಚು ಹುಟ್ಟಿಸಿದೆ. ತಮ್ಮ 2 ಊರಲ್ಲಿ 100 ಜನ ಸತ್ತಿದ್ದಾರೆ. ಲೆಕ್ಕವಿಲ್ಲದಷ್ಟು ಜನ ಬಲಾತ್ಕಾರಕ್ಕೆ, ವ್ಯಭಿಚಾರಕ್ಕೆ ಒಳಗಾಗಿದ್ದಾರೆ. ಊರಲ್ಲಿ ಗುಲಗಂಜಿ ಚಿನ್ನವಿಲ್ಲದಂತೆ ಲೂಟಿ ಆಗಿದೆ. ಆದರೆ ಮುದವೀಡು ಜಾತ್ರೆಗೆ ಹೋದರೆ ಅಲ್ಲಿಯ ಹೆಂಗಸರು, ಗಂಡಸರು ಅವರನ್ನು ವಿಚಿತ್ರ ಅಸೂಯೆ, ಕೋಪದಿಂದ ನೋಡತೊಡಗಿದ್ದಾರೆ. ಮುದವೀಡಿನೊಂದಿಗೆ ಲೇವಾದೇವಿ ಮಾಡುವಾಗ ಗಿಣಿಕೆರೆ, ಸೀತಾಪುರದ ಜನಕ್ಕೆ ಮೋಸ ಮಾಡಬೇಕೆನಿಸುತ್ತದೆ. ಮುದವೀಡಿನ ಹೊಲಗದ್ದೆಗಳಿಂದ ಕಳ್ಳತನವಾಗತೊಡಗಿದೆ. ಇದನ್ನು ಗಮನಿಸಿದ ಸಂಗಣ್ಣಗೌಡ ತನ್ನ ಊರಿನ ಬುಡೇನ್ ಸಾಹೇಬು, ಗುರುಬಸವಣ್ಣ, ಬೇಡರ ಕರಿಯಣ್ಣ ಮುಂತಾದ ಪ್ರಮುಖರನ್ನು ಕರೆದುಕೊಂಡು ಗಿಣಿಕೆರೆ ಮತ್ತು ಸೀತಾಪುರಕ್ಕೆ ಹೋಗಿ ಅಲ್ಲಿಯ ನಾಯಕರುಗಳನ್ನು ಕಂಡು ಪರಿಪರಿಯಾಗಿ ಬೇಡಿಕೊಂಡ. ತಮ್ಮ ಊರುಗಳ ಮರ್ಜಿ ಮತ್ತು ಗೆಳೆತನ ಯಾವ ಕಾರಣಕ್ಕೂ ಅಳಿಯಬಾರದೆಂದು ಹೇಳಿದ. ಅವರು ಸ್ನೇಹದಿಂದಲೇ ಮಾತಾಡಿದರು. ಮೂವರಿಗೂ ಊಟ ಮಾಡಿಸಿ ಗೆಳೆತನದ ಗುರುತಾಗಿ ಹೂವು, ಹಣ್ಣು ಕೊಟ್ಟರು. ಆದರೆ ಸೀತಾಪುರ ಮತ್ತು ಗಿಣಿಕೆರೆಯ ಗಣ್ಯರಿಗೂ ಗೊತ್ತಿತ್ತು, ತಮ್ಮ ಊರುಗಳ ಜನರನ್ನು ತಡೆ ಹಿಡಿಯುವುದು ಕಷ್ಟವೆಂದು ಅರಿತಿದ್ದರು. ಈ ವಿಷಯವನ್ನೂ ಅವರು ಸಂಗಣ್ಣಗೌಡರ ಗುಂಪಿಗೆ ವಿವರಿಸಿ ಕಣ್ಣೀರುಗರೆದರು. ಮಲ್ಲಿ ಅವತ್ತು ತುಂಬ ಸೆಡವಿನಲ್ಲಿದ್ದಳು. ನಿಲ್ಲಲಾರಳು, ಕೂರಲಾರಳು. ಬೆಳಗ್ಗೆ ಎದ್ದು ಅಂಗಳ ಗುಡಿಸಿ ಜಗಲಿ ಸಾರಿಸಿದಳು. ನೀರೊಳಗೆ ಬೆಂಕಿ ಹಾಕಿ ಅಡುಗೆಗೆ ಸಿದ್ಧತೆ ಮಾಡಿಕೊಂಡಳು. ಬಚ್ಚಲ ಮನೆಯಿಂದ ಹೊಗೆ ಬರತೊಡಗಿತು. ಹೋಗಿ ನೋಡಿದರೆ ಹಂಡೆಯಲ್ಲಿ ನೀರೇ ಇರಲಿಲ್ಲ. ಬಾವಿಗೆ ಹೋಗಿ ನೀರು ಸೇರಿ ಸರಸರನೆ ನೀರು ತುಂಬಿಸತೊಡಗಿದಳು. ಕೈ ಕಾಲು ನಡುಗುತ್ತಿದ್ದವು. ನೀರು ಕಾಯುವ ಮುನ್ನ ಮನೆ ಪಕ್ಕದ ಮಾವಿನ ಬುಡದ ಪಾತಿ ಕೊಚ್ಚತೊಡಗಿದಳು. ಎಲ್ಲವೂ ಲೆಕ್ಕಾಚಾರವಿಲ್ಲದ ಕೆಲಸಗಳು, ಭಯ ತೊಲಗಿಸಲು ಮಾಡುತ್ತಿದ್ದ ಕೆಲಸಗಳು. ಕೊಚ್ಚುತ್ತಿದ್ದಾಗ ಇದ್ದಕ್ಕಿದ್ದಂತೆ ಒಂದು ಮುಕ್ಕರ ಮಾಂಗಲ್ಯ ಕಂಡುಬಂತು. ಅವು ಸಿಕ್ಕ ಖುಷಿಗಿಂತ ಅವನ್ನು ಯಾರು ಹೂತಿಟ್ಟಿರಬಹುದು ಅಂತ ನೋಡಿದಳು. ಹಿತ್ತಿಲಿಲ್ಲದ ಪಕ್ಕದ ಮನೆಯ ಗಂಗಿಯ ಮುಕ್ಕುರ, ತಾಳಿ. ನೆಟ್ಟಗೆ ನಿಂತ ಮಲ್ಲಿಯ ಕಣ್ಣಲ್ಲಿ ನೀರು ಬಂದವು. ಮುಂದೇನು ಮಾಡುವುದೆಂದು ಯೋಚಿಸುವುದಕ್ಕೆ ಕೂಡ ಹೋಗದೆ ಗಂಗಿ ಎಂದು ಕೂಗಿದಳು. ಗಂಗಿ ತನ್ನ ಗಂಡ ಸೋಮನೊಂದಿಗೆ ಬಂದಳು. ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದ ಮಲ್ಲಿ ದನಿಯ ಕೋಪ ತಡೆದುಕೊಳ್ಳಲಾಗದೆ, ಏ ಮುಡಿಸ್ಲಿ, ಯಾಕೆ ಹಿಂಗೆ ಮಾಡಿದೆ ಎಂದು ತಾಳಿ ಮುಕ್ಕರ ತೋರಿದಳು. ಸೋಮ ಗಂಗಿಯಲ್ಲಿ ಉತ್ತರವಿರಲಿಲ್ಲ. ತಲೆ ತಗ್ಗಿಸಿದರು. ಅಲ್ಲೋ ಸೋಮಣ್ಣ, ದಿನ ಹೋಗಿ ಸಂಗಣ್ಣಗೌಡರ ಮನೆಗೆ ಮಗನ ಜೊತೆ ಕವಾಯ್ತು ಮಾಡ್ತಿ, ಕತ್ತಿ ತಿರುಗಿಸ್ತಿ. ನೀನು ಹೆಂಡತಿ ತಾಳಿನ ಹೂಳ್ತೀಯಲ್ಲ, ನಾಚಿಕೆ ಆಗಲ್ಲ? ತಗೋ ಅಂದು ಕೊಟ್ಟಳು. ಬರೋದು ಬರ್ತೈತಿ ಸೋಮಣ್ಣ, ಹೆದರ್ಕೊಂಡ್ರೆ ಬಿಟ್ಬಿಡ್ತಾತ. ನಿನ್ನಂಥ ಗಂಡಸೆ ಹಿಂಗಾಡಿದ್ರೆ ಹೆಂಗಸು, ನಾನು ನನ್ನವ ಏನು ಮಾಡ್ಬೇಕು ಹೇಳು ಅಂದು ಒಳಗೆ ಹೋದಳು.
ತನ್ನ ಸುತ್ತ ಆಗುತ್ತಿರುವುದನ್ನು ನೆನೆಸಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. 15 ದಿನ ಕಳೆದು ಆಮೇಲೆ ಒಂದು ವಾರವೂ ಮುಗಿದು ಹುಣ್ಣಿಮೆ ಬಂತು. ಹುಣ್ಣಿಮೆ ಹೊತ್ತಿನಲ್ಲಿ, ಹುಣ್ಣಿಮೆಯ ಆಸುಪಾಸಿನಲ್ಲಿ ರಜಾಕಾರರು ಸಾಮಾನ್ಯವಾಗಿ ದಾಳಿ ನಡೆಸುವುದಿಲ್ಲ ಎಂಬ ನಂಬಿಕೆ ಇತ್ತು. ಕಗ್ಗತ್ತಲಲ್ಲಿ ದೊಂದಿಯ ಬೆಳಕಲ್ಲಿ ಕುದುರೆಗಳ ಮೇಲೆ ಬಂದು ಜನರ ಎದೆ ಒಡೆಯುವಂತೆ ಲೂಟಿ ಮಾಡುತ್ತಾರೆ, ಕೊಲ್ಲುತ್ತಾರೆ ಎಂದುಕೊಂಡಿದ್ದಳು. ಆದರೆ ಸಂಗಣ್ಣ ಲೆಕ್ಕ ಹಾಕಿದಂತೆ ಅನೇಕ ಕಡೆಯಿಂದ ಹುಣ್ಣಿಮೆಯ ದಿನವೇ ದರೋಡೆ ನಡೆದ ಸುದ್ದಿಗಳಿದ್ದವು. ಜನ ಹಾಕಿದ ಲೆಕ್ಕವನ್ನೆಲ್ಲ ತಲೆ ಕೆಳಗು ಮಾಡುವುದು ರಜಾಕಾರರ ತಂತ್ರ. ಹಳ್ಳಿಗಳ ನಡುವೆ ಮನಸ್ತಾಪ ಹುಟ್ಟಿಸುವುದು, ಊರಿನಲ್ಲಿಯೇ ತಾಕಲಾಟ ಉಂಟು ಮಾಡುವುದು, ಇದೆಲ್ಲವನ್ನೂ ಅವರು ಯಾವ ಯೋಜನೆ, ಜಟಿಲ ಉದ್ದೇಶವೂ ಇಲ್ಲದೆ ಮಾಡುತ್ತಿದ್ದರು. ಹುಣ್ಣಿಮೆ ಬಂದೊಡನೆ ಇನ್ನೇನು ಅಮಾವಾಸ್ಯೆ ಮತ್ತು ದಾಳಿ ಬಂದಂತೆಯೇ ಎಂಬ ಆತಂಕ. ಸಂಗಣ್ಣ, ಗುರುಬಸವಣ್ಣ, ಬುಡೇನ್ ಸಾಹೇಬು ಎಲ್ಲರೂ ಸೇರಿಕೊಂಡು ಊರಿನ ಎಲ್ಲರನ್ನೂ ಆಂಜನೇಯನ ಗುಡಿ ಎದುರು ಸೇರಿಸಿದರು. ಊರಿನಲ್ಲಿರುವ 3 ಹುಡೇವುಗಳನ್ನು ದುರಸ್ತಿ ಮಾಡಿ ಊರಿನ ಭದ್ರವಾದ ಮನೆಗಳನ್ನು ಇನ್ನಷ್ಟು ಭದ್ರಗೊಳಿಸುವ ಮಾತುಕತೆ ಆಯಿತು. ಸಂಗಣ್ಣಗೌಡರ ಮಗ ಬಸವ ಒಂದು ಸೂಚನೆ ನೀಡಿದ. ತಮ್ಮ ಊರನ್ನು ಪ್ರವೇಶಿಸುವುದಕ್ಕೆ ಇರುವ 2 ದಾರಿಗಳಲ್ಲಿ ಕಂದಕ ತೋಡಿ ನುಗ್ಗೆ ಕೊಂಬೆಗಳಿಂದ ಮುಚ್ಚಿ ಬಂದವರು ಅವುಗಳಲ್ಲಿ ಬೀಳುವಂತೆ ಮಾಡುವುದು. ಈ ಹುನ್ನಾರವನ್ನೇನೋ ಚೆನ್ನಾಗಿ ಕಂಡಿತು. ಆದರೆ ಕರೀಮ ಗೊಣಗಿದ. ಈಗಾಗಲೇ ನಮ್ಮೂರು ಕಂಡು ಗಿಣಿಕೆರೆ, ಸೀತಾಪುರ ಜನ ಕರುತ್ತಿದ್ದಾರೆ. ಇಂಥ ಗಿಂದಕದ ವಿಚಾರನ ಅವರು ರಜಾಕಾರರಿಗೆ ಹೇಳದೆ ಬಿಡ್ತಾರೆ ಬಸಪ್ಪ. ಕರೀಮನ ಮಾತು ನಿಜವೆನ್ನಿಸಿದರು. ಕರೀಮನ ಬಗ್ಗೆಯೇ ಜನಕ್ಕೆ ಸಂದೇಹ ಬಂದು ತಕ್ಷಣ ಸುಮ್ಮನಾದರು. ಮುಸ್ಲಿಮರಾದ ರಜಾಕಾರರ ದಾಳಿಯಿಂದ ಗಿಣಿಕೆರೆ ಮತ್ತು ಸೀತಾಪುರದ ಜನರಲ್ಲಿ ಒಡಕು ಉಂಟಾಗಿರಲಿಲ್ಲ. ಅಲ್ಲಿದ್ದ ಮುಸ್ಲಿಂ ಕುಟುಂಬಗಳೇ ಕಮ್ಮಿ. ಅಲ್ಲದೆ ಭಯಗೊಂಡ ಜನ ಸಲ್ಲದ ಅನುಮಾನಗಳಿಂದ ಪಡಿಪಾಟಲು ಪಡುವಂತೆ ಆ 2 ಊರಲ್ಲಿದ್ದ 30 ಕುಟುಂಬಗಳ ಲೂಟಿಯಾಗಿದ್ದರೂ ಯಾರೂ ಸತ್ತಿರಲಿಲ್ಲ. ಇದು ಆಕಸ್ಮಿಕವೆಂದು ನಂಬಲು ಜನ ತಯಾರಿರಲಿಲ್ಲ. ಹೀಗಾಗಿ ಮುದವೀಡಿನಲ್ಲಿದ್ದ 110 ಮುಸ್ಲಿಂ ಕುಟುಂಬಗಳ ಬಗ್ಗೆ, ಅದರಲ್ಲೂ ಕರೀಮನ ಬಗ್ಗೆ ಜನಕ್ಕೆ ಒಳಗೊಳಗೆ ಅನುಮಾನವಿತ್ತು. ಹುಬ್ಬಳ್ಳಿಯಲ್ಲಿ ದಲ್ಲಾಳಿ ಕೆಲಸ ಮಾಡುವ ಕರೀಮ ಅವರಿಗೆ ನಿಗೂಢ ವ್ಯಕ್ತಿಯಂತೆ, ಯಾವ ಕೆಲಸವನ್ನೂ ಮಾಡಬಲ್ಲವನಂತೆ ಕಾಣುತ್ತಿದ್ದ. ಇದರಿಂದಾಗಿಯೇ ಬುಡೇನ್ ಸಾಹೇಬರು ವಿಶೇಷ ಎಚ್ಚರಿಕೆ ವಹಿಸಿದ್ದರು. ಒಳ್ಳೆಯದಾದರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಕೇಡಾದರೆ ಎಲ್ಲರಿಗೂ ಆಗಲಿ ಎಂದು ಅಲ್ಲಾನಲ್ಲಿ ಮೊರೆ ಇಡತೊಡಗಿದ್ದರು. ಅಪಾಯ ಮತ್ತು ಕ್ರೌರ್ಯಕ್ಕೆ ಕಾಯುವುದು ಅದು ನಿಶ್ಚಿತವೆಂದು ಗೊತ್ತಿದ್ದಾಗ ಕಾಯುವುದು ಕಷ್ಟ. ರಜಾಕಾರರು ಬಂದರೆ ಜನರನ್ನು ಇಟ್ಟು ರಕ್ಷಿಸುವುದಕ್ಕಾಗಿ ಆಯ್ಕೆಯಾದ 5 ಮನೆಗಳು ಭದ್ರವಾಗಿದ್ದವು. ಅವನ್ನು ಇನ್ನಷ್ಟು ಭದ್ರಗೊಳಿಸುವ ಕೆಲಸ ಶುರುವಾಯಿತು. 3 ಹುಡೇವುಗಳನ್ನು ಹತ್ತಿ ತಲಾಶ್ ಮಾಡಲಾಯಿತು. ಹುಡೇವುಗಳೆಂದರೆ ಪುಟ್ಟ ಕೋಟೆಗಳು. ನೆಲದಿಂದ ನೇರಕ್ಕೆ ಮೇಲೇಳುವ ಕಲ್ಲಿನಿಂದ ಕಟ್ಟಿದ ಒಂದೇ ದ್ವಾರದ ಕಟ್ಟಡ. ಅರ್ಧದವರೆಗೆ ಮಣ್ಣು ತುಂಬಿರುತ್ತದೆ. ಅಲ್ಲಿ ಜನ ಇರಲು, ಶತ್ರುಗಳು ಹೊರಟು ಹೋಗುವವರೆಗೆ ನೆಮ್ಮದಿಯಾಗಿರಲು ಅವಕಾಶವಿರುತ್ತದೆ. ಶತ್ರುಗಳು ಹತ್ತಿ ಬರತೊಡಗಿದರೆ ಮೇಲಿನಿಂದ ಕಲ್ಲುಗಳನ್ನೆಸೆದು ಓಡಿಸುವುದು ಸುಲಭ. ಬಂದೂಕುಗಳಿಂದ ಕೂಡ ರಕ್ಷಣೆ ಸಾಧ್ಯ. ಹಾಗೂ ಬಂದೂಕುಗಳನ್ನು ಬಳಸಲು ಕಿಂಡಿಗಳಿರುತ್ತವೆ. ಮುದವೀಡಿನ 3 ಹುಡೇವುಗಳಲ್ಲಿ ಚದುರಂಗಿ ಗಿಡ, ಕಾರೆಕಂಟಿ ಬೆಳೆದಿದ್ದವು. ಅವನ್ನೆಲ್ಲ ಕತ್ತರಿಸಿ ಹಾಕಿ ಊರಿನವರಿಂದ ಎತ್ತಿದ ಹಣದಲ್ಲಿ 10 ಬಂದೂಕುಗಳನ್ನು ಕೊಳ್ಳಲಾಯಿತು. ಆದರೆ ಯಾವುದೂ ಉದ್ದೇಶಕ್ಕೆ ಸರಿಯಾಗಿ ಆಗಲಿಲ್ಲದು. ಭದ್ರವಾದ 5 ಮನೆಗಳು ಇನ್ನಷ್ಟು ಭದ್ರವಾದೊಡನೆ ಜನ ಅಲ್ಲಿಗೇ ಬಂದು ವಾಸಿಸತೊಡಗಿದರು. ಬೇರೆ ಕಾಲದಲ್ಲಾಗಿದ್ದರೆ ಇದನ್ನು ಇಷ್ಟಪಡದೆ ಇರಬಹುದಾಗಿದ್ದ ಆ 5 ಮನೆಯ ಒಡೆಯರು ಇದನ್ನು ಇಷ್ಟಪಟ್ಟರು. ಹುಡೇವುಗಳಲ್ಲೂ ಅಷ್ಟೇ. ಮನೆಗಳಿಂದ ದೂರವಿದ್ದ ಹುಡೇವುಗಳಲ್ಲಿ ಹುಡುಗರು ಹುಡುಗಿಯರು ಸೇರತೊಡಗಿದರು. ಆದರೂ ಯಾರಲ್ಲೂ ಹೆಣ್ಣು ಗಂಡಿನ ಯೋಚನೆಯಾಗಲಿ ವ್ಯಭಿಚಾರದ ಆಸೆಯಾಗಲಿ ಮೂಡಲಿಲ್ಲ. ಹುಣ್ಣಿಮೆ ದಾಟಿ ರಾತ್ರಿಗಳು ಅಮಾವಾಸ್ಯೆಯತ್ತ ಸರಿಯತೊಡಗಿದವು. ರಜಾಕಾರರ ಸುಳಿವೇ ಇಲ್ಲ. ಆಂಜನೇಯನ ಗುಡಿಯ ಎದುರು ಊರ ತರುಣರ ತರಬೇತಿ ಸಾಗಿತ್ತು. ಆಗಾಗ ಬಂದೂಕು ಬಳಸುವುದನ್ನು ಕಲಿಯುವ ಹುಡುಗರ ಗುಂಡಿನ ಸದ್ದು ಗಿಣಿಕೆರೆ, ಸೀತಾಪುರಕ್ಕೂ ಕೇಳಿಸುತ್ತಿತ್ತು. ಎಲ್ಲ ತರುಣಿಯರು ಹೋರಾಟಕ್ಕೆ ಸಿದ್ಧರಾಗುತ್ತಿದ್ದಂತೆ ಅಮಾವಾಸ್ಯೆಯೂ ಬಂದು ಹೋಯಿತು.
ಗಂಟೆಗಳು ಮತ್ತೆ ಹುಣ್ಣಿಮೆಯತ್ತ ಮುದವೀಡನ್ನ ಸಾಗಿಸುತ್ತಿದ್ದಂತೆ ಕೇವಲ 40 ಮೈಲಿ ದೂರದ ಊರೊಂದರ ಮೇಲೆ ರಜಾಕಾರರ ದಾಳಿಯಾಗಿದ್ದು ಮುದವೀಡನ್ನ ಬೆಚ್ಚಿ ಬೀಳಿಸಿತು. ಭಯದಿಂದ ಕಾಯತೊಡಗಿದರು. ಮತ್ತೆ ಅಮಾವಾಸ್ಯೆ, ಮತ್ತೊಂದು ಹುಣ್ಣಿಮೆ ಬಂದರೂ ದರೋಡೆಕಾರರು ಪತ್ತೆ ಇಲ್ಲ. ಜನರ ನರಗಳನ್ನ ಭಯ ಮತ್ತು ಅಸ್ಥಿರತೆ ತುಂಬಿಕೊಳ್ಳುತ್ತಿದ್ದಂತೆ ಮಲ್ಲಿ ಕೆಲವು ವಿಚಿತ್ರ ಸಂಗತಿಗಳನ್ನು ಗಮನಿಸಿದಳು. ಊರಿನ ಹೊರಗೆ ಆಗುತ್ತಿದ್ದ ಕಳ್ಳತನಗಳು ಊರಿನಲ್ಲೇ ಶುರುವಾದವು. ಅವುಗಳನ್ನೆಲ್ಲ ಗಿಣಿಕೆರೆ ಮತ್ತು ಸೀತಾಪುರದ ಜನರ ಮೇಲೆ ಹಾಕುವಂತಿರಲಿಲ್ಲ. ಇದ್ದಕ್ಕಿದ್ದಂತೆ ಒಂದು ದಿನ ಕರೀಮನ ಮನೆಗೆ ಬೆಂಕಿ ಹತ್ತಿಕೊಂಡಿತು. ಬೇಸಿಗೆ ಕಾಲದಲ್ಲಿ ಯಾರ ಮನೆಗೆ ಬೆಂಕಿ ಬಿಡುವುದು ಸಹಜವೆಂದು ಜನ ತಿಳಿಯಲಿಲ್ಲ. ಬುಡೇನ್ ಸಾಹೇಬರು ಹಾಗೆ ಹೇಳಿದರೂ ಮುಸ್ಲಿಮರು ನಂಬಲಿಲ್ಲ. ಆದರೆ ಅವರೇನೂ ಮಾಡಲಿಲ್ಲ. ಒಂದು ರಾತ್ರಿ ಹಠಾತ್ತನೆ ಗುರುಬಸವಣ್ಣನವರ ತಂಗಿಯ ಮನೆಯಲ್ಲಿ ಕಳ್ಳತನವಾಯಿತು. 2 ತೀಕಿ ಬೆಳ್ಳಿಯ ತಟ್ಟೆಗಳ ಕಳುವಾಯಿತು. ಅವನ್ನು ಆ ತಂಗಿಯೇ ಎಲ್ಲೋ ಹೂತಿಟ್ಟು ಸುಳ್ಳು ಹೇಳುತ್ತಿರಬಹುದೆಂದು ಸತ್ಯ ಕೂಡ ಜನಕ್ಕೆ ಹೊಳೆಯಲಿಲ್ಲ. ಸಲ್ಲದ ವಿಚಾರಣೆ ನಡೆಸಿ ಕರೀಮನ ಕಡೆಯವರನ್ನು ಅನುಮಾನಿಸಲಾಯಿತು. ಇದರಿಂದ ಅಂಥದ್ದೇನೂ ಆಗದಿದ್ದರೂ ಮಲ್ಲಿಯ ಮನಸ್ಸು ಕೆಟ್ಟ ಶಾಸ್ತ್ರ ನುಡಿಯತೊಡಗಿತು. ಹುಡುಗಿಯರು ಶಾಲೆಗೆ ಹೋಗುವುದನ್ನು ಬಿಟ್ಟು, ಆಟ ಆಡುವುದನ್ನು ಬಿಟ್ಟು ರಜಾಕಾಲರಿಗಾಗಿ ಕಾಯತೊಡಗಿದರು. ಅವರ ಬಗ್ಗೆ ಕತೆ ಕಟ್ಟಿಕೊಂಡು ಹೇಳಿ ಭಯ ಮತ್ತು ಕಾತರ ಅನುಭವಿಸತೊಡಗಿದರು. ರಾತ್ರಿ ಹೊತ್ತು ಮರ ಹತ್ತಿ ಕೂತು ರಜಾಕಾರರು ಬರ್ತಿದ್ದಾರೆ ಎಂದು ಕೂಗಿ ಎಲ್ಲರನ್ನೂ ಬೆಚ್ಚಿ ಬೀಳಿಸುವರು. ತಮ್ಮ ಸುಳ್ಳಿಗಾಗಿ ನಕ್ಕು ಚಪ್ಪಾಳೆ ಹಾಕುವುದೂ ಅವರಿಗೆ ಮರೆತು ಹೋಗಿತ್ತು. ಊರೆಲ್ಲ ಹಬ್ಬಿರ ಸುದ್ದಿಗಳಿಂದಾಗಿ ಈ ಹುಡುಗರು ಎಲ್ಲೆಲ್ಲಿ ಹೊಸ ಮಣ್ಣು ಕಾಣುತ್ತದೋ ಅಲ್ಲಿ ಅಗೆದು ಬಚ್ಚಿಟ್ಟ ಸಾಮಾನುಗಳಿಗೆ ಹುಡುಕುವರು. ಇವರೇ ಕಳ್ಳತನ ಮಾಡುತ್ತಿದ್ದಾರೆಂಬ ಗುಮಾನಿ ಇತ್ತು. ಇದೆಲ್ಲಕ್ಕಿಂತ ಮಲ್ಲಿಯನ್ನ ದುಗುಡಕ್ಕೀಡು ಮಾಡಿದ್ದು ಸಂಗಣ್ಣಗೌಡರ ಹೆಂಡತಿ ಕಾಯುವ ಪ್ರಕ್ಷುಬ್ಧತೆ ತಾಳಲಾರದೆ ಎಲ್ಲರೊಂದಿಗೆ ಜಗಳವಾಡುತ್ತಿದ್ದಾಳೆ ಎಂಬುದು. ಜಗಳಕ್ಕೆ ವ್ಯಭಿಚಾರದ ಲೇಪನ ಕೊಟ್ಟು ಜನ ಮಾತಾಡಿಕೊಳ್ಳತೊಡಗಿದರು. ಊರನ್ನ ದಾಳಿ ಎದುರಿಸಲು ತಯಾರಿ ಮಾಡುತ್ತಿದ್ದ ಸಂಗಣ್ಣಗೌಡ, ಗುರುಬಸವಣ್ಣ ಮತ್ತು ಬುಡೇನ್ ಸಾಹೇಬರ ಮೇಲೆ ಕೂಡ ಅನೇಕ ಆಪಾದನೆಗಳು ಶುರುವಾದವು. ಬುಡೇನ್ ಸಾಹೇಬರು ಕರೀಮನೊಂದಿಗೆ ಹುಬ್ಬಳ್ಳಿಗೆ ಹೋಗಿ ಬಂದಿದ್ದಾನೆಂಬ ಗಾಳಿ ಮಾತು ಶುರುವಾಗಿ ಅಲ್ಲಗಳೆಯಬೇಕಾದರೆ ಎಲ್ಲರಿಗೂ ಸಾಕಾಯಿತು. ಮಲ್ಲಿಗೆ ಕೆಲವೊಮ್ಮೆ ಊರು ಬಿಟ್ಟು ಓಡಿ ಹೋಗಬೇಕೆನಿಸುವುದು. ಅರೆಹುಚ್ಚಿಯಾಗಿರುವ ಅವ್ವ ಒಪ್ಪುತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವಳ ಮನಸ್ಸೇ ಒಪ್ಪುತ್ತಿಲ್ಲ. ಗಿಣಿಕೆರೆ ಸೀತಾಪುರದ ದಾಳಿಯಾಗಿ 2 ತಿಂಗಳೇ ಆಗಿದೆ. ಮುದವೀಡು ವಿಚಿತ್ರ ರೀತಿಯಲ್ಲಿ ಬದಲಾಗುತ್ತಿದೆ. ಮುಸ್ಲಿಂ ಹುಡುಗಿಯರು ಬುರ್ಕಾ ಕಿತ್ತೆಸೆದು ಹೊಡೆಯುವುಗಳಿಗೆ ಹೋಗಿ ಬರುತ್ತಿದ್ದಾರೆ ಎನ್ನಲಾಗುತ್ತಿದೆ. ಮಲ್ಲಿಗೆ ಜನರ ಮುಖಗಳೆಲ್ಲ ಸುಟ್ಟು ಹೋಗುತ್ತಿರುವಂತೆ ಕಾಣುತ್ತಿದೆ. ಒಂದು ದಿನ ಸಂಗಣ್ಣಗೌಡರ ಮಗ ಬಸವ ದಾರಿಯಲ್ಲಿ ಸಿಕ್ಕ. ಸಿಹಿ ನೀರಿಗೆಂದು ಮಲ್ಲಿ ಊರ ಹೊರಗಿನ ಬಾವಿಗೆ ಹೋಗುತ್ತಿದ್ದಳು. ಎಂದಿನಂತೆ ಆತ ಮುಗುಳ್ನಗಲಿಲ್ಲ, ಮಾತಾಡಿಸಲಿಲ್ಲ. ಮಲ್ಲಿಯ ಹಿಂದೆಯೇ ಬರತೊಡಗಿದ. ಅವನನ್ನು ನೋಡಿ ಎಂದೂ ಹೆದರದ ಮಲ್ಲಿ ದಿಗಿಲುಗೊಂಡು ಹೆಜ್ಜೆ ಚುರುಕುಗೊಳಿಸಿದಳು. ಅವನು ಚುರುಕುಗೊಳಿಸಿದ. ಅವನ ಕಣ್ಣುಗಳು ತನ್ನ ಸುಂದರ ಹಿಂಭಾಗ, ನಡು, ತೋಳು, ಕೆನ್ನೆಯನ್ನೆಲ್ಲ ರಾಸುತ್ತಿರುವಂತೆ ಆಕೆಗೆ ಅನ್ನಿಸಿತು. ಅವನನ್ನು ಎದುರಿಸುವುದೇ ವಾಸಿ ಎಂದು ನಿಂತು ತಿರುಗಿದಳು. ಬಸವ ನಿಂತ. ಏನೋ ಬಸವಣ್ಣ, ಹೆಂಗಿದ್ದಿ ಅಂದಳು. ನಾನು ಸತ್ತೋಗ್ತೀನಿ ಮಲ್ಲಿ, ನಾನು ಸತ್ತೋಗ್ತೀನಿ ಅಂದ. ಎಲ್ಲರೂ ಸಾಯದ್ ಹಂಗೆ ನೋಡ್ಕೋಬೇಕಾದ್ರೆ ಸರ್ದಾರ ಹಿಂಗನ್ಬೋದಾ? ಎಲ್ಲರೂ ಸಾಯ್ದ ಹಂಗೆ ನೋಡ್ಕೋಬೇಕಾದ್ರೆ ಸರ್ದಾರ ಹಿಂಗನ್ಬೋದಾ ಅಂದಳು. ಬಸವ ಆ ಮಾತಿಗೆ ಗೊಂದಲಗೊಂಡ. ಅವನಲ್ಲಿ ಮಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಳು. ಕಣ್ಣು ಕದಡಿದ್ದವು, ಕಾಲು ತೂಗಾಡುತ್ತಿದ್ದವು. ಅವನು ಕುಡಿದಿದ್ದ. ತನ್ನ ಮೂತಿಯನ್ನ ಅವಳ ಹತ್ತಿರ ತಂದ. ನನ್ನಿಂದ ಕಾಯಕ್ಕಾಗಲ್ಲ, ಆ ಕಳ್ಳರಿಗಾಗಿ ಇನ್ನೂ ಕಾಯಕ್ಕಾಗಲ್ಲ ಅಂದು ಅವಳ ಕುತ್ತಿಗೆ ಕೈ ಹಾಕಲು ಹೋದ. ಮಲ್ಲಿ ಗಂಭೀರವಾಗಿ ದೂರ ಸರಿದಳು. ಅವನು ಏನು ನೆನೆದನೋ ಕಾಲ ಮೇಲೆ ತಿರುಗಿ ಊರಿನ ಕಡೆ ನಡೆಯತೊಡಗಿದ. ಅವನು ಹೋದ ಮೇಲೆ ಮಲ್ಲಿಗೆ ಅಸಹ್ಯರ ಜೊತೆಗೆ ಭಯವಾಯಿತು. ಈ ಭಯದಲ್ಲಿ ಈಗ ಇನ್ನೊಂದು ಅಂಶ ಬೆರೆತಿತ್ತು. ಬಸವನ ಬಗ್ಗೆ ಅನುಕಂಪ ಮತ್ತು ಪ್ರೀತಿ ಅಂಕುರಿಸಿದವು. ಅವನು ಇನ್ನೊಂದು ಕ್ಷಣ ಇದ್ದಿದ್ದರೆ ತಾನೇ ಅಪ್ಪಿಕೊಂಡು ಜೋಳದ ಹೊಲಕ್ಕೆ ಎಳೆದೊಯ್ಯುತ್ತಿದ್ದೆ ಅನ್ನಿಸಿತು.
ಆ ಯೋಚನೆಗೇ ನಡುಗಿ ಬಾವಿಯಿಂದ ನೀರಿಳಿದು ತಲೆಯ ಸಿಂಬೆಯ ಮೇಲೆ ಇಟ್ಟುಕೊಂಡು ಮನೆ ಕಡೆಗೆ ಹೊರಟಳು. ಬಸವ ಹೊರಟು ಹೋಗಿರಲಿಲ್ಲ. ಮರದ ಮರೆಯಿಂದ ಬಂದು ಆಕೆಯ ಪಕ್ಕದಲ್ಲಿ ನಡೆಯತೊಡಗಿದ. ದರೋಡೆ ಕೊಳ್ಳೆ ಆಗಬೇಕು ಮಲ್ಲಿ, ಈ ಊರ ಮೇಲೆ ಆಗಲೇಬೇಕು. ನಾನೇ 10 ಜನರನ್ನ ಕಡ್ದು ಹಾಕ್ತೀನಿ ಅಂದು ರಸ್ತೆಯ ಪಕ್ಕಕ್ಕೆ ಬಿದ್ದು ಬಿಟ್ಟ. ಮಲ್ಲಿ ಸರ ನಡೆದು ಮನೆ ಸೇರಿದಳು. ಊರಿಗೆ ಹೆಂಡ ಸರಾಯಿ ಯಾರು ತಂದರೆಂಬುದು ಪತ್ತೆಯಾಗಲೇ ಇಲ್ಲ. ಆದರೆ ಅದು ಎಲ್ಲೆಲ್ಲೂ ಕಾಣತೊಡಗಿತು. ಹೆಂಗಸರು ಕೂಡ ಕುಡಿದು ಮೈ ಮರೆಯುತ್ತಿದ್ದಾರೆ ಎಂಬ ಗುಬುಲು ಎದ್ದಿತು. ಜನ ಕಾಣುವ ಶಕ್ತಿಯನ್ನ, ನೀತಿ ಅನೀತಿಯ ನಡುವಿನ ಗೆರೆ ಗುರುತಿಸುವ ಶಕ್ತಿಯನ್ನು ಕಳೆದುಕೊಳ್ಳತೊಡಗಿದರು. 5 ಮನೆಗಳು ಮತ್ತು 3 ಹೊಡೆಯುಗಳು ಮೋಜಿನ ಕಥೆಗಳನ್ನು ಹೇರತೊಡಗಿದವು. ಊರಿನ ಈ ಕ್ಷುದ್ರತೆಯಿಂದ ಸ್ವಲ್ಪ ಹೊರಗಿದ್ದವರು ಅವುಗಳನ್ನು ಬಾಯಲ್ಲಿ ಹೇಳುವುದಕ್ಕೂ ನಾಚಿಕೆ ಪಟ್ಟುಕೊಂಡರು. ಹೀಗಿದ್ದಾಗ ಒಂದು ಸರಿರಾತ್ರಿ ಮಲ್ಲಿಯ ಅವ್ವ ಈರವ್ವ ಇದ್ದಕ್ಕಿದ್ದಂತೆ ಬೀದಿಯಲ್ಲಿ ಓಡುತ್ತಾ ಬಂದ್ರು ಎಂದು ಚೀರಿಕೊಳ್ಳತೊಡಗಿದಳು. ಅದಕ್ಕೆ ಸರಿಯಾಗಿ ಭೀಕರ ಹುಣಸೆಯ ಮರಗಳ ಕಪಟೆಗಳು ಚೀರಿಕೊಂಡು ಹಾರಿದವು. ಹುಡುಗರು ಮರಗಳ ಮೇಲಿಂದ ಬಿದ್ದರು. ಜನ ಏನಾಯಿತು ಎಂದು ನೋಡುವಷ್ಟರಲ್ಲಿ ರಜಾಕಾರರ ಕುದುರೆಗಳು ರಸ್ತೆಯಲ್ಲಿ ಓಡತೊಡಗಿದ್ದವು. ಜನ ಹೊಡೆಯುವಿನಿಂದ ಓಡಿದರು. ಭದ್ರ ಮನೆಗಳತ್ತ ಓಡಿದರು. ಅಲ್ಲಿ ಆಗಲೇ ಜನ ತುಂಬಿಕೊಂಡಿದ್ದರು. ಕಗ್ಗತ್ತಲ ರಾತ್ರಿಯಲ್ಲಿ ಕಳ್ಳರ ಕಪ್ಪು ಬಟ್ಟೆಯ ಮುಖ, ಪಂಜಿನ ಬೆಳಕು, ಜನರ ಚೀತ್ಕಾರ, ಗಂಗಾಳ ಪಾತ್ರಗಳ ಸದ್ದು, ಹೆಂಗಸರ ಕೂಗಾಟ. ಮಲ್ಲಿ ಮನೆಯೊಳಕ್ಕೆ ಓಡಿದಳು. ಮುಂಚೆ ಬಾಗಿಲನ್ನ ಮಾತ್ರ ಹಾಕಿಕೊಳ್ಳುವುದು ಸಾಧ್ಯವಾಯಿತು. ಸದ್ದು ಗೊಂದಲಕ್ಕೆ ಮೈ ನಡುಗುತ್ತಿತ್ತು. ಕುದುರೆಗಳ ಕೆನೆತ, ಕತ್ತಲಲ್ಲೇ ಜನರ ಓಟ. ಮಲ್ಲಿ ಅಟ್ಟ ಹತ್ತಿ ಚಿಕ್ಕ ಕಿಟಕಿ ತೆರೆಯಲು ಯತ್ನಿಸಿದಳು. ಹಳೆ ಕಿಟಕಿಯ ಕದ ಬರಲೊಲ್ಲದು. ಸದ್ದಿಗೆ ಸದ್ದು ಸೇರಿಸಲು ಹೆದರಿಕೆ. ಇದ್ದಕ್ಕಿದ್ದಂತೆಯೇ ಗಿಣಿಕೆರೆಯ ಸೀತಾಪುರದ ಕಥೆಗಳು ಅವಳ ಮನಸ್ಸನ್ನು ನುಗ್ಗಿದವು. ಹೆಂಗಸರ ಮೇಲೆ ಕೈ ಮಾಡಿ ಕೆರೆದು ಕಚ್ಚಿ ಕಿತ್ತ ಒಡವೆಗಳು, ಹಾರಿದ ಗಂಡಸರ ತಲೆ, ಕುದುರೆಗಳನ್ನೇರಿದ ಒಡವೆ, ಬಂದೂಕದ ಸದ್ದು, ಸಾವಿಗೆ ಹೆದರಿ ಬಿಳಚಿ ಹೋದ ಮುಖಗಳು, ಗುಂಡಿಗೆ ನೆಲಕ್ಕೊರಗಿದ ಶರೀರಗಳು, ಮನಸ್ಸಿನ ಚಿತ್ರಗಳು ಮತ್ತು ಮುದವೀಡಿನ ಗಂಡು ಖಡ್ಗದ ಅವಾಂತರ ಒಂದಾಗುತ್ತಿದ್ದಂತೆ ಅವ್ವ ನೆನಪಾದಳು. ದುಃಖ ಉಕ್ಕಿ ಬಂತು. ಗುಂಡು ಹಾರುತ್ತಲೇ ಇದ್ದವು. ಅಲ್ಲಿಯವರೆಗೆ ಬೇರೆ ಮನೆಯಲ್ಲಿ ಹಾರಿದಂತೆ ಇದ್ದ ಗುಂಡು ತನ್ನ ಮನೆಯ ಹತ್ತಿರವೇ ಹಾರಿದಂತೆ ಅನ್ನಿಸಿತು. ಕ್ಷಣ ಎಲ್ಲವೂ ಮುಗಿದು ಹೋದಂತೆ ಗುಂಡಿನ ಶಬ್ದ ಕಮ್ಮಿ ಆಯಿತು. ಜನರ ಚೀತ್ಕಾರ ಕೂಡ ಕಮ್ಮಿ. ಇದ್ದಕ್ಕಿದ್ದಂತೆ ಮುಂಚೆ ಬಾಗಿಲು ಒದ್ದು ತೆರೆದಂತಾಯಿತು. ಕಗ್ಗತ್ತಲು. ಭಯದಿಂದ ನಡುಗುತ್ತಾ ನೋಡುತ್ತಾಳೆ. ಒಬ್ಬ ರಜಾಕಾರರ ಹುಡುಗ ದೊಂದಿಯೊಂದಿಗೆ ಬರುತ್ತಿದ್ದಾನೆ. ಅವನ ತೊಡೆ, ಎದೆಗೆ ಗಾಯವಾಗಿ ರಕ್ತ ಸುರಿಯುತ್ತಿದೆ. ಹೆದರಿಕೆಯಿಂದ ನೋಡಲಾಗದೆ, ಚೀರಲಾಗದೆ ಕಣ್ಣು ಮುಚ್ಚಿಕೊಂಡಳು. ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ನಿಂತಲ್ಲಿಯೇ ನಿಂತಳು. ಒಂದು ಕ್ಷಣ ಮೌನ, ಏನೇನೂ ಸದ್ದಿಲ್ಲ. ಆದರೂ ಕಣ್ಣು ಬಿಡಲು ಹೆದರಿಕೆ. ಯಾರೋ ಕಾಲನ್ನು ಮುಟ್ಟಿದಂತಾಯಿತು. ಬೆಚ್ಚಿದಳು. ಆದರೆ ಭಯಕ್ಕೆ ಕಾಲೆಳೆದುಕೊಳ್ಳುವ ಶಕ್ತಿಯೂ ಇರಲಿಲ್ಲ. ಕಣ್ಣು ಬಿಟ್ಟು ನೋಡಿದರೆ ಆ ಹುಡುಗ ಪಾದ ಹಿಡಿದುಕೊಂಡಿದ್ದ. ರಕ್ತ ಸುರಿಯುತ್ತಿದ್ದ ಆತ ಅಡಿಯೊಂದನ್ನು ಬಿಟ್ಟು ಬೇರೆನನ್ನು ಮುಟ್ಟಲು ಯತ್ನಿಸದೆ ಮಲ್ಲಿಯನ್ನೇ ನೋಡುತ್ತಿದ್ದ. ದೂರದಲ್ಲಿಟ್ಟಿದ್ದ ದೊಂದಿಯ ಬೆಳಕಲ್ಲಿ ಮಲ್ಲಿ ತುಂಬಿದ ನೀಳ ಕುತ್ತಿಗೆಯ ಮೋಹದ ಮುಖದ ಕತ್ತಲೆಗೆ ಹುಚ್ಚು ಹಿಡಿಸುವ ಸ್ತನ, ತೊಡೆಗಳ ಮಲ್ಲಿ. ವಿಚಿತ್ರ ಜೀವ ಅವಳಿಂದ ಹರಿದು ಬರುವಂತಿದೆ. ಹುಡುಗನ ಕಣ್ಣು ವಿಶಾಲ, ಘೋರ ತಪ್ಪು ಮಾಡಿದ ಪಶ್ಚಾತ್ತಾಪ ಕಣ್ಣುಗಳಲ್ಲಿ. ಇದ್ದಕ್ಕಿದ್ದಂತೆ ಮಲ್ಲಿಯ ಭಯ ಹೊರಟು ಹೋಗಿ ಕೂತುಕೊಳ್ಳಬೇಕೆನಿಸಿತು. ಹೇಳಲಿಲ್ಲ. ಅವನ ಹೆಸರನ್ನೂ ಉಚ್ಚರಿಸಲಿಲ್ಲ. ಅವನ ಮುಖ ಎಳೆದು ಎದೆಗವಚಿಕೊಂಡಳು. ಹಿಂಜರಿಯುತ್ತಲೇ ಅವನು ಅವಳ ತೊಡೆ, ಎದೆಗಳನ್ನು ಮುಕ್ತಗೊಳಿಸಿದ. ದೀರ್ಘ ನಿಟ್ಟುಸಿರಿನಂತೆ ಇಡೀ ದೇಹವನ್ನು ಆವರಿಸಿದ. ಕ್ಷಣದ ಹಿಂದಿನ ಭಯ ಹೊರಟು ಹೋಗಿತ್ತು. ರಕ್ತ ಒಸರುತ್ತಿದ್ದ ಸಲೀಮ ಕೂಡ ವಿಚಿತ್ರ ನೆಮ್ಮದಿ ಕಂಡಿದ್ದ. ಇಬ್ಬರಿಗೂ ಕ್ಷಣಗಳು ಉರುಳಿದ್ದೇ ತಿಳಿಯಲಿಲ್ಲ. ಆತನೂ ತನ್ನಂತೆಯೇ ಆತಂಕ, ಭಯದಲ್ಲಿ ಬೆಂದಿದ್ದಾನೆ. ಆ ತರಹದ ಯೋಚನೆಗಳು ನಾಶವಾಗುವಂತೆ ಮೃದುವಾಗಿ, ಕಠೋರವಾಗಿ ಕೂಡಿದ ದೇಹಗಳು. ಬೆವೆತ ಅವಳ ದೇಹವನ್ನು ದಾಕ್ಷಿಣ್ಯದಿಂದ, ಪ್ರೀತಿಯಿಂದ ನೇವರಿಸುವ, ಸವಿಯುವ ಇನ್ನೊಂದು ದೇಹ.
ದೊಂದಿಯ ಸಣ್ಣ ಬೆಳಕಲ್ಲಿ ಕಣ್ಣುಗಳ ಸಂಗಮದಿಂದ, ಕೆನ್ನೆಗಳ ಸಂಗಮದಿಂದ ಅಸಹಾಯಕತೆಯನ್ನು ನಾಶ ಮಾಡುವ ಪ್ರೀತಿಯಿಂದ ಹೊಮ್ಮಿದ ಆನಂದ. ಮಲ್ಲಿಯ ಭಯದ ಜಾಗವನ್ನು ಕಾಮ ಆವರಿಸಿತ್ತು. ದೊಂದಿಯ ಬೆಳಕು ಆರುತ್ತಿದ್ದಂತೆ ಹೊರಗೆ ಸದ್ದು, ಗುಂಡಿನ ಸ್ಫೋಟ. ಅವನು ಎದ್ದು ಕೂತ. ಮಲ್ಲಿ ಎದ್ದು ಬಟ್ಟೆ ಅವಚಿಕೊಂಡು ಹೊರಗೋಡಿದಳು. ಭಯ ಅಳುಕಿನಿಂದ ಚೀರಿಕೊಳ್ಳತೊಡಗಿದಳು. ರಜಾಕಾರರು ತಮ್ಮ ಕೆಲಸ ಮುಗಿಸಿ ಹೊರಟು ಹೋದ ಮೇಲೆ ಮುದವೀಡಿನ ಜನ ಹೆಣಗಳನ್ನು ದಾಟಿಕೊಳ್ಳುತ್ತಾ, ಅತ್ಯಾಚಾರಕ್ಕೊಳಗಾದವರನ್ನು ಸಂತೈಸುತ್ತಾ ದೊಂದಿ ಹಿಡಿದು ಹೊರಟಿದ್ದರು. ಸಂಗಣ್ಣಗೌಡ ಕಾಣಲಿಲ್ಲ. ಅವನ ಹೆಂಡತಿ ಮತ್ತು ಜನರ ಗುಂಪು ಮಲ್ಲಿಯನ್ನು ಸಂತೈಸುತ್ತಾ ಮಲ್ಲಿಯ ಮನೆಯನ್ನು ನುಗ್ಗಿತು. ಅಲ್ಲಿ ಅವರಿಗೆ ಸಲೀಂ ಸಿಕ್ಕ. ಎಲ್ಲರೂ ದರೋಡೆ ನಡೆಸಿ ಹೋದ ಮೇಲೆ ಸಲೀಂ ಮಾತ್ರ ಸಿಕ್ಕಿ ಹಾಕಿಕೊಂಡಿದ್ದ. ರಾತ್ರೋರಾತ್ರಿ ಸಲೀಮನಿಗೆ ಏನು ಮಾಡುವುದೆಂದು ಚರ್ಚೆ ನಡೆಯಿತು. ಕೆಲವರು ಅವನನ್ನು ನವಾಬರಿಗೆ ಒಪ್ಪಿಸಿಬಿಡುವುದೆಂದು ಕೂಗಾಡಿದರು. ಆದರೆ ಮುಸ್ಲಿಮರೇ ಇದನ್ನು ಆಕ್ಷೇಪಿಸಿ ನವಾಬನ ನಿರ್ಲಕ್ಷ್ಯವನ್ನು ಟೀಕಿಸಿದರು. ನವಾಬನ ಕಡೆಯವರೇ ಈ ರಜಾಕಾರರೆಂದು ಕೆಲವರು ಆಪಾದಿಸಿದರು. ಮುಸ್ಲಿಮರ 4 ಹೆಣ್ಣು ಮಕ್ಕಳ ಮಾನಭಂಗವಾಗಿತ್ತು. ಅವರ ಮನೆಗಳು ಲೂಟಿಯಾಗಿದ್ದವು. ಇನ್ನೂ ಕೆಲವರು ಈ ರಜಾಕಾರರ ಸಲೀಮನನ್ನು ಮರುದಿನ ಬೆಳಗ್ಗೆ ಮುದವೀಡು, ಗಿಣಿಕೆರೆ, ಸೀತಾಪುರದ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಊರ ನಡುವೆ ಕಂಬಕ್ಕೆ ಕಟ್ಟಿ ಸುಟ್ಟಿ ಹಾಕುವುದೆಂದು ಹೇಳಿದರು. ಇದು ಅಪಾಯಕಾರಿಯಾಗಿತ್ತು. ಈ ವಿಷಯ ರಜಾಕಾರರಿಗೆ ಗೊತ್ತಾದರೆ 3 ಊರುಗಳು ನಾಶವಾಗುತ್ತವೆ ಎಂಬುದನ್ನು ತಿಳಿದು ಆ ಸೂಚನೆ ಕೈಬಿಡಲಾಯಿತು. ಚರ್ಚೆ ಬೆಳಗಿನ ಜಾವದವರೆಗೆ ಮುಂದುವರೆಯಿತು. ಹೊತ್ತು ಮೂಡುವುದರೊಳಗೆ ಅವನನ್ನು ಸುಟ್ಟು ಹಾಕುವುದೇ ಕ್ಷೇಮವೆಂದು ತೀರ್ಮಾನಿಸಿದ್ದರು. ಭಯ ಈ ತೀರ್ಮಾನ ರೂಪಿಸಿತ್ತು. ಮಲ್ಲಿಯ ದಿಗ್ಭ್ರಾಂತಿಯ ಗಳಿಗೆಗಳು ಮುಗಿಯಲೇ ಇಲ್ಲ. ಆಕೆಯ ಮೇಲೆ ಅತ್ಯಾಚಾರ ನಡೆದಿದೆ ಎಂದು ಎಲ್ಲರೂ ತಾಪ ಪಡುವವರೇ, ಸಂತೈಸುವವರೇ. ತನ್ನ ಆಳದ ಅನಿಸಿಕೆಗಳಿಗೆ ಅವಳಲ್ಲಿ ಮಾತುಗಳಿರಲಿಲ್ಲ. ಅಲ್ಲದೆ ಆಕೆಯ ಮನಸ್ಸು ರಕ್ಷಣೆಗಳಿಗಾಗಿ ಹುಡುಕುತ್ತಿತ್ತು. ಇದನ್ನು ಕಂಡು ಆಕೆಗೆ ತನ್ನ ಬಗ್ಗೆ ಹೇಸಿಗೆ ಅನ್ನಿಸಿತು. ಜನ ಅವಳನ್ನು ಸಂತೈಸುತ್ತಲೇ ಇದ್ದರು. ಬೇಸರ ಮತ್ತು ದುಗುಡದಿಂದ ನನಗೆ ನಿದ್ರೆ ಬರ್ತೈತಿ ಎಂದು ಅವರೆಲ್ಲರನ್ನ ಅಲ್ಲಿಂದ ಹೋಗಲು ಹೇಳಿ ಬಾಗಿಲು ಹಾಕಿಕೊಂಡು ನೇರ ಬಚ್ಚಲು ಮನೆಗೆ ಹೋಗಿ ಜಳಕ ಮಾಡಿದಳು. ಅಲ್ಲಿಂದ ಅಟ್ಟ ಹತ್ತಿ ತುಂಬಾರೆ ತೆಗೆದುಕೊಂಡು ಚಿಕ್ಕ ಕಿಟಕಿ ಒಡೆದಳು. ಅಲ್ಲಿಂದ ಆಂಜನೇಯನ ಗುಡಿ ಮತ್ತು ವಿಶಾಲ ಅಂಗಳ ಕಾಣುತ್ತಿದ್ದವು. ಜನ ಸಲೀಮನ ಕೈಕಟ್ಟಿ ಗುಡಿಯ ಎದುರಿನ ಕಂಬಕ್ಕೆ ಬಿಗಿದರು. ಊರಿನ ಎಲ್ಲರೂ ಅಲ್ಲಿ ಸೇರತೊಡಗಿದರು. ಅವರಲ್ಲಿ ವಿಚಿತ್ರ ವಿಜಯೋತ್ಸಾಹ ಬಂದಂತಿತ್ತು. ಅತ್ಯಾಚಾರಕ್ಕೊಳಗಾದವರು, ಕೊಲೆಯಾದವರ ಸಂಬಂಧಿಗಳು, ಅಪ್ಪಿಸಿಕೊಂಡವರು, ಹೊಡೆಸಿಕೊಂಡವರು, ಮುತ್ತು ಕೊಡಿಸಿಕೊಂಡವರು, ಹೆಂಡತಿಯ ಮಾನಭಂಗ ಕಣ್ಣಾರೆ ನೋಡಿದವರು, ರಕ್ತಪಾತ, ಅವಮಾನ ಮರೆತು ತಮ್ಮಟೆ ಬಡಿಯತೊಡಗಿದ್ದರು. ಮುದುಕರು ಕೂಡ ಸಲೀಮನ ಸುತ್ತ ಕುಣಿಯತೊಡಗಿದ್ದರು. ಸಲೀಮ, ವಿಶಾಲ ಕಣ್ಣುಗಳ ಪ್ರಶಾಂತ ಸ್ಥಿತಿ ಮುಟ್ಟಿದ ಸಲೀಮ ಕಂಬಕ್ಕೆ ಕಟ್ಟಿಸಿಕೊಂಡು ನಿಂತಿದ್ದ. ಮಲ್ಲಿ ಕಿಟಕಿಯಿಂದ ನೋಡುತ್ತಿದ್ದಂತೆ ಸಂಗಣ್ಣ ಗೌಡರ ಹೆಂಡತಿ ಮತ್ತು ಮಗ ಬಸವ ಹುಲ್ಲು ಕಟ್ಟೆಗೆ ಒಟ್ಟತೊಡಗಿದರು. ಬುಡೇನ್ ಸಾಹೇಬರು, ಹಕೀಂ ಬೆಂಕಿ ಇಟ್ಟರು. ಕುಣಿತ ಜೋರಾಯಿತು. ಮಲ್ಲಿ ನೋಡುತ್ತಿದ್ದಂತೆ ವಿಪರ್ಯಾಸಗಳಿಂದ ಸ್ಥಗಿತಳಾದ ಮಲ್ಲಿ ನೋಡುತ್ತಿದ್ದಂತೆ ಬೆಂಕಿ ಉರಿಯತೊಡಗಿತು. ಹಕೀಮ, ಬುಡೇನ್ ಸಾಬ್, ಬಸವ, ಗುರುಬಸವಣ್ಣ ಎಲ್ಲರೂ ಸಂತೋಷದ ಘೋಷಣೆ ಕೂಗತೊಡಗಿದರು. ಮಲ್ಲಿಯ ಕಣ್ಣಲ್ಲಿ ನೀರು, ಎದೆಯಲ್ಲಿ ಗೊಂದಲ, ವಿಚಿತ್ರ ಸಂತೋಷ, ತಮಟೆಯ ಸದ್ದು ಮತ್ತು ಎಲ್ಲರ ಹುಮ್ಮಸ್ಸು ಕಂಡು ಊರು ಎಂದೂ ಇಷ್ಟೊಂದು ಒಗ್ಗಟ್ಟಾಗಿರಲಿಲ್ಲ ಅನ್ನಿಸಿತು. ಕಂಬನಿಯ ಮೂಲಕ ಮಲ್ಲಿ ನೋಡುತ್ತಲೇ ಇದ್ದಳು. ನಮಸ್ಕಾರ.